ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಶಾನ್ ಕಿಚನ್ಸ್ ವರ್ಲ್ಡ್. ನಾವಿವತ್ತು ಬಿಸಿಯಾದ ರುಚಿಕರವಾದ ಬಿಸಿಯಾದಂತಹ ಬಿಸಿಬೇಳೆ ಬಾತ್ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಬಿಸಿಬೇಳೆ ಬಾತ್ ಮಾಡಲು ಬೇಕಾಗಿರುವ ಇಂಗ್ರೀಡಿಯೆಂಟ್ಸ್: ಒಂದು ಗೆಡ್ಡೆಕೋಸು, ಕ್ಯಾರೆಟು, ಸ್ವಲ್ಪ ಹುಳ್ಳಿಕಾಯಿ. ನಾನಿಲ್ಲಿ 1/4 ಗ್ಲಾಸ್ ಅಕ್ಕಿಯನ್ನು ತೊಗೊತಾ ಇದ್ದೀನಿ. ಅದಕ್ಕೆ ಅರ್ಧ ಗ್ಲಾಸ್ ತೊಗರಿಬೇಳೆಯನ್ನು ಸೇರಿಸಿ ನೀಟಾಗಿ ವಾಶ್ ಮಾಡ್ತಾಯಿದ್ದೀನಿ. ನಂತರ ಕುಕ್ಕರ್ಗೆ ಹಾಕ್ಕೊತಾ ಇದ್ದೀನಿ. ಹಚ್ಚಿರುವಂಥ ಹುಳ್ಳಿಕಾಯಿ, ಕ್ಯಾರೆಟು, ಗೆಡ್ಡೆಕೋಸು ಎಲ್ಲವನ್ನು ಹಾಕಿ 4 ಗ್ಲಾಸ್ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. 1 ಸ್ಪೂನ್ ಎಣ್ಣೆಯನ್ನು ಹಾಕ್ತಾಯಿದ್ದೀನಿ. ಸ್ವಲ್ಪ ಅರಿಶಿಣ ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಇಲ್ಲಿ 2 ಕೂಗಿಸ್ಕೋಬೇಕಾಗತ್ತೆ. ಈಗ ಇನ್ನೊಂದು ಪ್ಯಾನಿಗೆ ಸ್ವಲ್ಪ ಎಣ್ಣೆನ ಹಾಕಿ, ಎಣ್ಣೆ ಕಾದ ನಂತರ ಸಾಸಿವೆ, ಕಡಲೆಬೀಜ, ಗೋಡಂಬಿ ಎಲ್ಲವನ್ನು ಹಾಕಿ ನೀಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ನಂತರ ಈರುಳ್ಳಿ, ಕರಿಬೇವು, 2 ಒಣಮೆಣಸಿನ್ಕಾಯಿ, ಶುಂಠಿ ಹಾಗೂ ಹಚ್ಚಿರುವಂತಹ 1 ಬಟ್ಟಲು ಟೊಮೊಟೊವನ್ನು ಹಾಕಿ ಚೆನ್ನಾಗಿ ಬೇಯಿಸ್ಕೊತಾ ಇದ್ದೀನಿ. ಚೆನ್ನಾಗಿ ಬೆಂದ ನಂತರ ಬಿಸಿಬೇಳೆ ಬಾತ್ ಪೌಡರು 10 ರೂಪಾಯಿದು 2 ಪ್ಯಾಕೆಟ್ನ ಸೇರಿಸ್ಕೊತಾ ಇದ್ದೀನಿ. ಟೊಮೊಟೊ ಎಲ್ಲ ಫುಲ್ಲು ಮೆತ್ತಗಾಗೋವರೆಗೂ ನಾವು ಇದನ್ನು ಬೇಯಿಸ್ಕೊಬೇಕಾಗತ್ತೆ. ಚೆನ್ನಾಗಿ ಟೊಮೊಟೊ ಎಲ್ಲನೂ ಬೆಂದ ನಂತರ 3 ಗ್ಲಾಸ್ ನೀರನ್ನ ಸೇರಿಸ್ತಾ ಇದ್ದೀನಿ. ಈಗ 2 ನಿಮಿಷ ಅದು ಚೆನ್ನಾಗಿ ಕುದಿ ಬರಬೇಕು. ಚೆನ್ನಾಗಿ ಕುದಿ ಬಂದ ನಂತರ ಬೆಂದಿರುವಂತಹ ಅನ್ನವನ್ನು ಇನ್ನೊಂದು ಪಾತ್ರೆಗೆ ಹಾಕ್ಕೊತಾ ಇದ್ದೀನಿ. ಇದಕ್ಕೆ ಈಗ ಕುದಿಸಿರುವಂತಹ ಮಸಾಲೆನ ಸೇರಿಸ್ತಾ ಇದ್ದೀನಿ. ನೀಟಾಗಿ ಮಿಕ್ಸ್ ಮಾಡಿದ ನಂತರ ಕೊತ್ತಂಬರಿಯನ್ನು ಸೇರಿಸ್ಕೊತಾ ಇದ್ದೀನಿ. ಇದಕ್ಕೆ 1 ಸ್ಪೂನ್ ತುಪ್ಪನೂ ಸೇರಿಸಿದ್ರೆ ಇನ್ನೂ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ. ಈಗ ಬಿಸಿಯಾದಂತಹ ಬಿಸಿಬೇಳೆ ಬಾತ್ ತಿನ್ನಲು ರೆಡಿಯಾಗಿದೆ. ಇನ್ನಷ್ಟು ರುಚಿಕರ ರೆಸಿಪಿಗಳಿಗಾಗಿ ಫಾಲೋ ಮಾಡಿ. ಧನ್ಯವಾದಗಳು.